ಎಲ್ಲರಿಗೂ ನಮಸ್ತೆ. ಭಾಷಾಜ್ಞಾನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಅರ್ಕಾವಳಿ ಪದಗಳು. ಓಕೆ, ದಿಸ್ ಸಿಂಬಲ್ ಇರುವಂತಹ ಒಂದು 10 ವರ್ಡ್ಸ್ಗಳನ್ನು ನಾನು ಇವತ್ತಿನ ತರಗತಿಯಲ್ಲಿ ಸುಲಭವಾಗಿ ಹೇಳ್ಕೊಡ್ತೇನೆ. ಹೇಗೆ ಬರೆಯೋದು ಅಂತ. ರಿಲಿಜಿಯನ್ ಅಂದರೆ ಧರ್ಮ. ನೋಡಿ, ಧರ್ಮ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೇನೆ. ಮಾ ಬರೆದುಬಿಟ್ಟು ಅರ್ಕ ಒತ್ತು, ಇದು ಅರ್ಕ ಒತ್ತು ಅಂತೀವಿ ನಾವು. ಇದರ ಬಿಫೋರ್ ಕ್ಯಾರೆಕ್ಟರ್ ಅಂದರೆ ಈ ಒತ್ತಿನ ಒಂದು ಕ್ಯಾರೆಕ್ಟರ್ ಇದೆ, ಅದರ ಬಿಫೋರ್ ಪ್ರೊನೌನ್ಸಿಯೇಷನ್ ಬರುತ್ತೆ. ನಾನು ಪ್ರೀವಿಯಸ್ ಒಂದು ವಿಡಿಯೋ ಮಾಡಿದ್ದೇನೆ, ಅದರಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ಹೌ ಟು ಪ್ರೊನೌನ್ಸ್ ಅಂತ. ಕೆಳಗಡೆ ವಿಡಿಯೋ ಸಿಂಬಲ್ ನಾನು ಹಾಕ್ತೀನಿ, ಅದನ್ನು ನೀವು ಕ್ಲಿಕ್ ಮಾಡಿ ಫುಲ್ ವಾಚ್ ಮಾಡ್ಬೋದು ಯಾವ ಥರ ಪ್ರೊನೌನ್ಸ್ ಮಾಡೋದು ಅಂತ. ಧರ್ಮ ಏನಿದು? ಧರ್ಮ, ಇಲ್ಲಿ ಪ್ರೊನೌನ್ಸಿಯೇಷನ್ ಬರುತ್ತೆ. ಧರ್ಮ, ಅರ್ಕ ಒತ್ತಿನ ಬಿಫೋರ್ ಕ್ಯಾರೆಕ್ಟರ್ನ ಬಿಫೋರ್. ಸೊ ಧರ್ಮ ಮೀನ್ಸ್ ರಿಲಿಜಿಯನ್. ಸೆಕೆಂಡ್ ಒನ್ ಇರ್ರಿಲಿಜಿಯನ್ ಅಂದರೆ ಅಧರ್ಮ. ಅಧರ್ಮ. ಸೊ ಅಧರ್ಮ, ಅಧರ್ಮ ಅಂದರೆ ಮಾ ಆದಮೇಲೆ ಅರ್ಕ ಒತ್ತಿದೆ. ಆಫ್ಟರ್ ದಟ್ ಒನ್ ಅರ್ಕ ಒತ್ತು. ಸೊ ಬಿಫೋರ್ ದ ಕ್ಯಾರೆಕ್ಟರ್ ಯು ಹ್ಯಾವ್ ಟು ಪ್ರೊನೌನ್ಸ್ ಪ್ರೊನೌನ್ಸಿಯೇಷನ್ ಅಧರ್ಮ. ನೆಕ್ಸ್ಟ್ ಸನ್, ಸೂ ಕ್ಯಾರೆಕ್ಟರ್, ಯಾ ಆಫ್ಟರ್ ದಟ್ ಅರ್ಕ ಒತ್ತು. ಸೊ ಸೂರ್ಯ, ಸೂರ್ಯ. ನೆಕ್ಸ್ಟ್ ಒನ್ ಗೋಲ್ಡ್, ಸ್ವರ್ಣ, ಸ್ವರ್ಣ. ವೀಕ್, ವೀಕ್ ಅಂದರೆ ದುರ್ಬಲ. ನೋಡಿ, ದು ಕ್ಯಾರೆಕ್ಟರ್, ಲ ಅಂದರೆ ಇಲ್ಲಿ ಪ್ರೊನೌನ್ಸಿಯೇಷನ್ ಬಿಫೋರ್ ದ ಕ್ಯಾರೆಕ್ಟರ್. ದುರ್ಬಲ, ದುರ್ಬಲ. ಐಡಲ್ ಅಂದರೆ, ಐಡಲ್ ಮೀನ್ಸ್ ಮೂರ್ತಿ, ಮೂರ್ತಿ. ಮೀನಿಂಗ್ ಮೀನ್ಸ್ ಅರ್ಥ. ಮೌಂಟೇನ್, ಪರ್ವತ. ವಾ ಆಫ್ಟರ್ ದಟ್ ಒನ್ ಅರ್ಕ ಒತ್ತಿದೆ. ಸೊ ಬಿಫೋರ್ ದ ಕ್ಯಾರೆಕ್ಟರ್ ಪ್ರೊನೌನ್ಸಿಯೇಷನ್ ಪರ್ವತ. ಸ್ಕಿನ್ ಮೀನ್ಸ್ ಚರ್ಮ, ಚರ್ಮ. ಅಟ್ರಾಕ್ಟಿವ್, ಸೌಂದರ್ಯ, ಬ್ಯೂಟಿಫುಲ್ನೆಸ್, ಸೌಂದರ್ಯ. ಧರ್ಮ, ಅಧರ್ಮ, ಸೂರ್ಯ, ಸ್ವರ್ಣ, ದುರ್ಬಲ, ಮೂರ್ತಿ, ಅರ್ಥ, ಪರ್ವತ, ಚರ್ಮ, ಸೌಂದರ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.